10 ಕೋಟಿಯ ಭೀಕರ ಷರತ್ತು. ಬಡ ಹುಡುಗ ಹೋರಿಯನ್ನು ಸೋಲಿಸಿದ್ದು ಹೇಗೆ? ಅರೆ ಓಡಿ ಹೋಗಿ ಯಾರಾದರೂ ನನ್ನನ್ನು ಉಳಿಸಿ, ಈ ಹೋರಿ ನನ್ನನ್ನು ಕೊಂದು ಹಾಕುತ್ತದೆ. ಈ ಹೋರಿಯನ್ನು ಸೋಲಿಸುವಂತಹ ಗಂಡಸರು ಯಾರಾದರೂ ಇದ್ದೀರಾ? ನಾನು ಸೋಲಿಸಬಲ್ಲೆ. ನಾನು ಈ ಹೋರಿಯನ್ನು ಸೋಲಿಸಬಲ್ಲೆ. ನನ್ನ ತಾಯಿ ಅನಾರೋಗ್ಯದಲ್ಲಿದ್ದಾರೆ. ನನಗೆ ಹಣದ ತೀವ್ರ ಅಗತ್ಯವಿದೆ. ನೀನು ಈ ಹೋರಿಯನ್ನು ಸೋಲಿಸುವೆಯಾ? ದೊಡ್ಡ ದೊಡ್ಡ ಪೈಲ್ವಾನರೇ ಓಡಿ ಹೋದರು. ಒಂದು ವೇಳೆ ನೀನು ಅದನ್ನು ಸೋಲಿಸಿದರೆ ನಾನು ನಿನಗೆ 10 ಕೋಟಿ ರೂಪಾಯಿ ನೀಡುತ್ತೇನೆ. ಚಾಲೆಂಜ್ ಸ್ವೀಕರಿಸಲಾಗಿದೆ. ಮಧ್ಯಾಹ್ನದ ಸುಡುವ ಬಿಸಿಲಿನಲ್ಲಿ ರಾಜಸ್ಥಾನದ ಸೂರಜ್ಪುರ್ ಗ್ರಾಮದ ಆ ವಿಶಾಲ ಮೈದಾನ ಧೂಳು ಮತ್ತು ಗದ್ದಲದಿಂದ ತುಂಬಿತ್ತು. ಇಂದು ಅಲ್ಲಿ ಕಾಲಿಡಲು ಜಾಗವಿರಲಿಲ್ಲ. ಡೋಲು ಮತ್ತು ಘೋಷಣೆಗಳ ನಡುವೆ ಮೈದಾನದ ಮಧ್ಯದಲ್ಲಿ ನಿಂತಿದ್ದವನನ್ನು ಕಂಡು ದೊಡ್ಡ ದೊಡ್ಡ ಪೈಲ್ವಾನರಿಗೂ ಬೆವರುತ್ತಿತ್ತು. ಅದು ಯಾವುದೇ ಸಾಮಾನ್ಯ ಪ್ರಾಣಿಯಲ್ಲ, ಬದಲಾಗಿ ಕಾಲದೇವನಂತೆ ಕಾಣುವ ಒಂದು ಬೃಹತ್ ಕಪ್ಪು ಹೋರಿ. ಅದರ ಹೆಸರು ಭೀಮ. ಅದರ ಬಲಿಷ್ಠ ಮಾಂಸಖಂಡಗಳು ಕಬ್ಬಿಣದಂತೆ ಗಟ್ಟಿಯಾಗಿದ್ದವು ಮತ್ತು ಕಣ್ಣುಗಳು ಕೆಂಡದಂತೆ ಕೆಂಪಾಗಿದ್ದವು. ಮೂಗಿನ ಹೊಳ್ಳೆಗಳಿಂದ ಬರುತ್ತಿದ್ದ ಹಬೆ ಅದರ ಒಳಗಿನ ಕೋಪಕ್ಕೆ ಸಾಕ್ಷಿಯಾಗಿತ್ತು. ಹಳ್ಳಿಯಾದ್ಯಂತ ಘೋಷಣೆ ಮಾಡಲಾಗಿತ್ತು. ಯಾರು ಈ ಭೀಮ ಹೋರಿಯನ್ನು ಹತೋಟಿಗೆ ತರುತ್ತಾರೋ ಅವರಿಗೆ 1 ಕೋಟಿ ರೂಪಾಯಿ ಬಹುಮಾನ ನೀಡಲಾಗುವುದು. ಈ ಮೊತ್ತ ಅದೆಷ್ಟು ದೊಡ್ಡದಾಗಿತ್ತೆಂದರೆ ದೂರದ ನಗರಗಳಿಂದ ಖ್ಯಾತ ಪೈಲ್ವಾನರು ಅಲ್ಲಿಗೆ ಬಂದಿದ್ದರು. ಒಬ್ಬರು ಪರ್ವತದಂತಹ ಬೃಹತ್ ದೇಹ ಹೊಂದಿದ್ದರೆ ಇನ್ನೊಬ್ಬರು ಬಾಹುಗಳಲ್ಲಿ ಆನೆಯಂತಹ ಶಕ್ತಿ ಹೊಂದಿದ್ದರು. ಸ್ಪರ್ಧೆ ಶುರುವಾಯಿತು. ಚಪ್ಪಾಳೆ ಮತ್ತು ಸೀಟಿಗಳ ಗದ್ದಲದ ನಡುವೆ ಮೊದಲ ಪೈಲ್ವಾನ್ ಅಖಾಡಕ್ಕೆ ಇಳಿದನು. ಅವನು ಪೂರ್ಣ ಶಕ್ತಿ ಬಳಸಿದನು. ಆದರೆ ಹೋರಿ ಅವನನ್ನು ಒಂದೇ ಏಟಿಗೆ ಒಣಗಿದ ಎಲೆಯಂತೆ ಗಾಳಿಯಲ್ಲಿ ಹಾರಿಸಿತು. ಆಮೇಲೆ ಎರಡನೆಯವನು ಬಂದನು. ಅವನು ಚಾಲಾಕಿತನದಿಂದ ಕೊಂಬುಗಳನ್ನು ಹಿಡಿಯಲು ಯತ್ನಿಸಿದನು. ಆದರೆ ಕಣ್ಣು ಮುಚ್ಚಿ ಬಿಡುವುದರೊಳಗೆ ಅವನು ಮಣ್ಣು ಮುಕ್ಕುತ್ತಿದ್ದನು. ಒಬ್ಬರ ಹಿಂದೆ ಒಬ್ಬರಂತೆ ಎಷ್ಟೋ ಶೂರರು ಬಂದರು. ಆದರೆ ಫಲಿತಾಂಶ ಮಾತ್ರ ಅದೇ: ಧೂಳು, ನೋವು ಮತ್ತು ಅವಮಾನ. ಮೆಲ್ಲ ಮೆಲ್ಲಗೆ ಜನರ ಉತ್ಸಾಹ ಭಯವಾಗಿ ಬದಲಾಗತೊಡಗಿತ್ತು. ಜನರು ಪಿಸುಗುಟ್ಟಲಾರಂಭಿಸಿದರು. ಇದು ಹೋರಿಯಲ್ಲ, ರಾಕ್ಷಸ. ಇದನ್ನು ಕೆಣಕುವುದು ಎಂದರೆ ಯಮರಾಜನಿಗೆ ಆಮಂತ್ರಣ ನೀಡಿದಂತೆ ಎಂದು. ಅದೇ ಗಾಬರಿಯಾದ ಗುಂಪಿನ ಒಂದು ಮೂಲೆಯಲ್ಲಿ ಒಬ್ಬ ಸಣಕಲು ಹುಡುಗ ನಿಂತಿದ್ದನು. 14 ವರ್ಷದ ಅರ್ಜುನ. ಅವನ ಬಟ್ಟೆಗಳಿಗೆ ಅಲ್ಲಲ್ಲಿ ತೇಪೆ ಹಾಕಲಾಗಿತ್ತು. ಕಾಲಿನಲ್ಲಿ ಚಪ್ಪಲಿಯೂ ಇರಲಿಲ್ಲ. ಆದರೆ ಅವನ ಕಣ್ಣುಗಳಲ್ಲಿ ಉಳಿದವರಲ್ಲಿ ಇದ್ದಂತಹ ಭಯವಿರಲಿಲ್ಲ. ಅಲ್ಲಿ ಒಂದು ವಿಚಿತ್ರವಾದ ಶಾಂತಿ ಮತ್ತು ಆಳವಾದ ಏಕಾಗ್ರತೆ ಇತ್ತು. ಅರ್ಜುನನ ಪ್ರಪಂಚ ಈ ವೈಭವಕ್ಕಿಂತ ಭಿನ್ನವಾಗಿತ್ತು. ಅವನು ಹಳ್ಳಿಯ ಕಸದ ಗುಂಪಿನಿಂದ ಪ್ಲಾಸ್ಟಿಕ್ ಮತ್ತು ಬಾಟಲಿಗಳನ್ನು ಆರಿಸಿ ತನ್ನ ಹೊಟ್ಟೆ ತುಂಬಿಸಿಕೊಳ್ಳುತ್ತಿದ್ದನು. ಅವನ ಮನೆ ಟಿನ್ ಮತ್ತು ಪ್ಲಾಸ್ಟಿಕ್ನಿಂದ ಮಾಡಿದ ಒಂದು ಪುಟ್ಟ ಗುಡಿಸಲಾಗಿತ್ತು. ಅಲ್ಲಿ ಅವನ ಅನಾರೋಗ್ಯದ ತಾಯಿ ಪ್ರತಿಕ್ಷಣವೂ ಸಾವಿನೊಂದಿಗೆ ಹೋರಾಡುತ್ತಿದ್ದರು. ಔಷಧಿಗಳ ಕೊರತೆಯಿಂದ ಅವರ ಕೆಮ್ಮು ದಿನೇ ದಿನೇ ಹೆಚ್ಚಾಗುತ್ತಿತ್ತು. ಅರ್ಜುನನ ತಂದೆ ಅಂದು ಈ ಭಾಗದ ಅತಿದೊಡ್ಡ ಪಶುವೈದ್ಯ ಎಂದು ಹೆಸರು ಮಾಡಿದವರು. ವರ್ಷಗಳ ಹಿಂದೆ ಒಂದು ಅಪಘಾತದಲ್ಲಿ ತೀರಿ ಹೋಗಿದ್ದರು. ಆದರೆ ಹೋಗುವಾಗ ಅವರು ತಮ್ಮ ಮಗನಿಗೆ ಒಂದು ಅಮೂಲ್ಯ ನಿಧಿಯನ್ನು ನೀಡಿ ಹೋಗಿದ್ದರು: ಪ್ರಾಣಿಗಳನ್ನು ಅರ್ಥ ಮಾಡಿಕೊಳ್ಳುವ ಕಲೆ. ಬಾಲ್ಯದಲ್ಲಿ ಅರ್ಜುನ ಗಂಟೆಗಟ್ಟಲೆ ತನ್ನ ತಂದೆ ಪ್ರಾಣಿಗಳೊಂದಿಗೆ ಇರುವುದನ್ನು ನೋಡುತ್ತಿದ್ದನು. ಅವರು ಹೇಳುತ್ತಿದ್ದರು: ಮಗನೇ, ಪ್ರಾಣಿಯನ್ನು ಶಕ್ತಿಯಿಂದಲ್ಲ, ಹೃದಯದಿಂದ ಗೆಲ್ಲಬೇಕು. ನೀನು ಯಾವಾಗ ಅವರ ಕಣ್ಣುಗಳಲ್ಲಿ ಭಯವಿಲ್ಲದೆ ನೋಡುತ್ತೀಯೋ ಆಗ ಅದರ ಸಿಟ್ಟು ತಾನಾಗಿಯೇ ಕರಗುತ್ತದೆ. ಇಂದು ಅದೇ ದನಿ ಅರ್ಜುನನ ಕಿವಿಗಳಲ್ಲಿ ಮೊಳಗುತ್ತಿತ್ತು. ಮೈದಾನದಲ್ಲಿ ನಿಂತಿದ್ದ ಭೀಮ ಈಗಲೂ ನೆಲವನ್ನು ಅಗೆಯುತ್ತಿದ್ದನು. ಅರ್ಜುನ ದೀರ್ಘವಾಗಿ ಉಸಿರು ತೆಗೆದುಕೊಂಡನು. ಅವನಿಗೆ ಅಲ್ಲಿ ಹೋರಿಯಲ್ಲ, ಬದಲಾಗಿ ತನ್ನ ತಾಯಿಯ ಚಿಕಿತ್ಸೆ ಕಾಣಿಸುತ್ತಿತ್ತು. ಇದ್ದಕ್ಕಿದ್ದಂತೆ ಆ ಹುಡುಗ ಗುಂಪನ್ನು ಸೀಳಿಕೊಂಡು ಮುಂದೆ ಬಂದನು. ಜನರ ದೃಷ್ಟಿ ಅವನ ಮೇಲೆ ಬಿದ್ದಾಗ ಮೊದಲು ಆಶ್ಚರ್ಯವಾಯಿತು. ಆಮೇಲೆ ನಗು ಮೊಳಗಲಾರಂಭಿಸಿತು. ಅರೆ, ಇವನು ಕಸ ಆರಿಸುವವನು. ಈಗ ಇವನು ಹೋರಿಯೊಂದಿಗೆ ಹೋರಾಡುತ್ತಾನೆಯೇ? ಆದರೆ ಅರ್ಜುನನ ದೃಷ್ಟಿ ಬರೀ ಒಂದು ವಸ್ತುವಿನ ಮೇಲಿತ್ತು: ಆ ಬೃಹತ್ ಹೋರಿಯ ಮೇಲೆ. ಅರೆ ಹುಚ್ಚ, ಇಲ್ಲಿ ಮೂಳೆಗಳು ಮುರಿಯುತ್ತವೆ, ಆಟಿಕೆಗಳು ಸಿಗುವುದಿಲ್ಲ ಎಂದು ಗುಂಪಿನಿಂದ ದನಿ ಬಂತು. ಆದರೆ ಅರ್ಜುನ್ ಯಾರ ಮಾತನ್ನು ಕೇಳಲಿಲ್ಲ. ಅವನು ನೇರವಾಗಿ ಮುಂದೆ ನಗುತ್ತಾ ಮೈದಾನದ ವಿಶೇಷ ಭಾಗಕ್ಕೆ ತಲುಪಿದನು. ಅಲ್ಲಿ ಹಳ್ಳಿಯ ಗೌರವಾನ್ವಿತ ಜನರು ಮತ್ತು ಸಂಘಟಕರು ನಿಂತಿದ್ದರು. ಅಲ್ಲಿ ಒಂದು ವೈಭವದ ಕುರ್ಚಿಯ ಮೇಲೆ ಬಿಳಿ ಬಟ್ಟೆ ಧರಿಸಿ ರಾಧಿಕಾ ಸಿಂಗ್ ಕುಳಿತಿದ್ದಳು. ಸೂರಜ್ಪುರದ ಅತಿದೊಡ್ಡ ಜಮೀನ್ದಾರನ ಮಗಳು, ಅತೀವ ಸುಂದರಿ, ಆತ್ಮವಿಶ್ವಾಸವುಳ್ಳವಳು ಮತ್ತು ಗರ್ವಿಷ್ಠೆ. ಅವಳ ಕಣ್ಣುಗಳಲ್ಲಿ ಒಂದು ವಿಚಿತ್ರವಾದ ಹೆಮ್ಮೆ ಮತ್ತು ಕುತೂಹಲವಿತ್ತು. ಅಸಲಿ ಘೋಷಣೆಯನ್ನು ಅವಳೇ ಮಾಡಿಸಿದ್ದಳು. ಈ ಸ್ಪರ್ಧೆ ಅವಳ ಹಠದ ಮೇಲೆಯೇ ಇರಿಸಲಾಗಿತ್ತು. ಅರ್ಜುನ್ ಅವಳ ಎದುರು ಹೋಗಿ ನಿಂತನು. ಅವನ ದನಿಯಲ್ಲಿ ಸ್ವಲ್ಪವೂ ನಡುಕವಿರಲಿಲ್ಲ. ಬಂಡೆಯಂತಹ ಗಟ್ಟಿತನವಿತ್ತು. ನನಗೊಂದು ಅವಕಾಶ ಬೇಕು. ನಾನು ಈ ಹೋರಿಯನ್ನು ಹತೋಟಿಗೆ ತರಬಲ್ಲೆ.
ಒಂದು ಕ್ಷಣ ಇಡೀ ಮೈದಾನ ಸ್ತಬ್ಧವಾಯಿತು. ಸಮಯವೇ ನಿಂತು ಹೋದಂತೆ. ಆಮೇಲೆ ಜೋರಾದ ನಗು ಹರಡಿತು. ಇವನು ಹೋರಿಯನ್ನು ಸೋಲಿಸುತ್ತಾನೆಯೇ? ಬಹುಮಾನದ ಆಸೆಯಲ್ಲಿ ಪ್ರಾಣ ನೀಡಲು ಬಂದಿದ್ದಾನೆ, ಹುಚ್ಚ. ರಾಧಿಕಾ ಅವನನ್ನು ಮೇಲಿಂದ ಕೆಳಕ್ಕೆ ನೋಡಿದಳು. ಅವಳ ದೃಷ್ಟಿ ಅರ್ಜುನನ ಹರಿದ ಬಟ್ಟೆಗಳು ಮತ್ತು ಬರಿಗಾಲಿನ ಮೇಲೆ ನೆಟ್ಟವು. ಅವಳು ಹಗುರವಾಗಿ ನಗುತ್ತಾ ಹೇಳಿದಳು, ಒಂದು ವೇಳೆ ನೀನು ಈ ಭೀಮ ಹೋರಿಯನ್ನು ಹತೋಟಿಗೆ ತಂದರೆ ನಾನು ನಿನಗೆ 10 ಕೋಟಿ ರೂಪಾಯಿ ನೀಡುತ್ತೇನೆ. ಗುಂಪು ಪೂರ್ತಿ ಶಾಂತವಾಯಿತು. ಅರ್ಜುನನ ಕಣ್ಣುಗಳಲ್ಲಿ ಒಂದು ಹೊಳಪು ಮೂಡಿತು. ಅವನು ಇನ್ನೊಂದು ಹೆಜ್ಜೆ ಮುಂದೆ ಬಂದನು. ಒಂದು ವೇಳೆ ನಾನು ಗೆದ್ದರೆ 10 ಕೋಟಿ ತೆಗೆದುಕೊಳ್ಳುತ್ತೇನೆ ಮತ್ತು ನೀನು ನನ್ನನ್ನು ಮದುವೆಯಾಗಬೇಕು. ಮೈದಾನದಲ್ಲಿ ಸಿಡಿಲು ಬಡಿದಂತಾಯಿತು. ಎಲ್ಲೆಡೆ ಮೌನ. ರಾಧಿಕಾಳ ಕಣ್ಣುಗಳಲ್ಲಿ ಅಚ್ಚರಿಯ ಅಲೆ ಹರಿಯಿತು. ಆಮೇಲೆ ಅವಳ ತುಟಿಗಳ ಮೇಲೆ ಸವಾಲಿನ ಮಂದಹಾಸ ಮೂಡಿತು. ಒಂದು ವೇಳೆ ನೀನು ಸೋತರೆ ಇಡೀ ಜೀವನ ನೀನು ನನ್ನ ಗುಲಾಮನಾಗಿರಬೇಕು. ಅರ್ಜುನ ಕಣ್ಣು ಮಿಟುಕಿಸದೆಯೇ ಉತ್ತರ ನೀಡಿದನು. ಸರಿ, ಚಾಲೆಂಜನ್ನು ಸ್ವೀಕರಿಸಲಾಗಿದೆ. ಗುಂಪಿನಲ್ಲಿ ಗದ್ದಲ ಉಂಟಾಯಿತು. ಯಾರೋ ಅಂದರು, ಹುಚ್ಚನಾಗಿದ್ದಾನೆ. ಇನ್ಯಾರೋ ಅಂದರು, ಆತ್ಮಹತ್ಯೆ ಮಾಡಿಕೊಳ್ಳಲು ಬಂದಿದ್ದಾನೆ ಎಂದು. ಆದರೆ ಅರ್ಜುನ್ ತನ್ನ ಜಾಗದಿಂದ 1 ಇಂಚು ಅಲುಗಾಡಲಿಲ್ಲ. ಅವನ ಮುಖದಲ್ಲಿ ಹಠದ ಶಾಂತಿ ಇತ್ತು. ಅವನಿಗೆ ತಿಳಿದಿತ್ತು, ಇದು ಬರೀ ಸ್ಪರ್ಧೆಯಲ್ಲ, ತನ್ನ ತಾಯಿಯ ಸಾವು ಬದುಕಿನ ನಡುವೆ ಇರುವ ಅಂತಿಮ ಭರವಸೆ. ಅವನ ದಿವಂಗತ ತಂದೆಯ ದನಿ ಅವನ ಒಳಗಡೆ ಮೊಳಗುತ್ತಿತ್ತು. ಭಯವೇ ನಿನ್ನ ಅತಿ ದೊಡ್ಡ ಸೋಲು ಮಗನೇ. ಜನರು ಈಗಲೂ ನಗುತ್ತಿದ್ದರು. ಆದರೆ ಅರ್ಜುನನ ದೃಷ್ಟಿ ಬರೀ ಹೋರಿ ಭೀಮನ ಮೇಲೆ ನೆಟ್ಟಿತ್ತು. ಇದ್ದಕ್ಕಿದ್ದಂತೆ ಹೋರಿ ನೆಲದ ಮೇಲೆ ಜೋರಾಗಿ ಕಾಲಿನಿಂದ ಒದೆಯಿತು. ಧೂಳಿನ ಮೋಡ ಎದ್ದಿತ್ತು ಮತ್ತು ಅದರ ಭಯಾನಕ ಅಬ್ಬರಕ್ಕೆ ಇಡೀ ಮೈದಾನ ನಡುಗಿತು. ಅರ್ಜುನನ ಮನಸ್ಸಿನಲ್ಲಿ ಆ ಕರಾಳ ರಾತ್ರಿ ಸುಳಿಯಿತು. ಆ ದಿನ ಅವನ ತಾಯಿ ಕೆಮ್ಮುತ್ತಾ ಪ್ರಜ್ಞೆ ತಪ್ಪಿದ್ದರು. ಮನೆಯಲ್ಲಿ ಔಷಧಿ ಆಗಿರಲಿ, ಸ್ವಚ್ಛ ನೀರು ಕೂಡ ಇರಲಿಲ್ಲ. ಅವನು ಹೊರಗೆ ಕುಳಿತು ಅಸಹಾಯಕತೆಯಿಂದ ಅಳುತ್ತಿದ್ದನು. ಅವನು ಕಣ್ಣು ಮುಚ್ಚಿದನು. ಅವನು ಕಣ್ಣು ಬಿಟ್ಟಾಗ ಹೆದರಿದ ಹುಡುಗನಾಗಿ ಉಳಿಯಲಿಲ್ಲ. ಅವನು ತನ್ನ ತಂದೆಯ ಉತ್ತರಾಧಿಕಾರಿಯಾಗಿದ್ದನು. ಮೈದಾನಕ್ಕೆ ಇಳಿಯಲು ಸನ್ನೆ ಸಿಕ್ಕಿತ್ತು. ಜನರು ಹಿಂದೆ ಸರಿದರು. ಬುದ್ಧಿ ಮತ್ತು ಶಕ್ತಿಯ ನಡುವಿನ ಹಣಾಹಣಿ ಶುರುವಾಗಲಿತ್ತು. ಅರ್ಜುನ ನಿಧಾನವಾಗಿ ಮುಂದೆ ಸಾಗಿದನು. ಯಾವುದೇ ಅವಸರವಿಲ್ಲ, ಯಾವುದೇ ಆಕ್ರಮಣಕಾರಿತನವಿಲ್ಲ. ಹೋರಿ ತಲೆ ಎತ್ತಿತು ಮತ್ತು ಭಯಾನಕ ದನಿಯೊಂದಿಗೆ ಅವನ ಕಡೆಗೆ ನುಗ್ಗಿತು. ಗುಂಪಿನ ಕಿರುಚಾಟ ಹೊರಬಂತು. ಆದರೆ ಅರ್ಜುನ ತನ್ನ ಜಾಗದಲ್ಲಿ ಗಟ್ಟಿಯಾಗಿ ನಿಂತಿದ್ದನು. ಅಂತಿಮ ಕ್ಷಣದಲ್ಲಿ ಅವನು ಹಗುರವಾಗಿ ಒಂದು ಪಕ್ಕಕ್ಕೆ ಸರಿದನು. ಹೋರಿಯ ಹೋರಾಟ ವ್ಯರ್ಥವಾಯಿತು. ಆದರೆ ಅದರ ವೇಗ ಅದೆಷ್ಟು ಜೋರಾಗಿತ್ತೆಂದರೆ ಗಾಳಿಯ ಹೊಡೆತಕ್ಕೆ ಅರ್ಜುನ ನೆಲದ ಮೇಲೆ ಉರುಳಿ ಹೋದನು. ಈಗ ಏಳುವುದಿಲ್ಲ ಎಂದು ಯಾರೋ ಕಿರುಚಿದರು. ಆದರೆ ಅರ್ಜುನ ಎದ್ದು ನಿಂತನು. ಮೊಣಕಾಲಿನಿಂದ ರಕ್ತ ಹರಿಯುತ್ತಿತ್ತು. ಅಂಗೈಗಳು ಸವೆದಿದ್ದವು. ಆದರೆ ಕಣ್ಣುಗಳಲ್ಲಿ ಸೋಲಿರಲಿಲ್ಲ. ಹೋರಿಯೂ ಬೆರಗಾಗಿತ್ತು. ಇಂದಿನವರೆಗೂ ಎಲ್ಲರೂ ಶಕ್ತಿಯಿಂದ ಹೋರಾಡಿದ್ದರು. ಆದರೆ ಈ ಹುಡುಗ ನೀರಿನಂತೆ ಹರಿಯುತ್ತಿದ್ದನು. ಅರ್ಜುನ ಹೋರಿಯ ಉಸಿರಾಟದೊಂದಿಗೆ ತನ್ನ ಉಸಿರಾಟದ ತಾಳಮೇಳವನ್ನು ಹೊಂದಿಸಿದನು. ಅವನು ಅದರ ಶಾಖ, ಅದರ ಎದೆಬಡಿತ, ಅದರ ಸಿಟ್ಟನ್ನು ಅನುಭವಿಸಬಲ್ಲವನಾಗಿದ್ದನು. ಇದ್ದಕ್ಕಿದ್ದಂತೆ ಅವಕಾಶ ಸಿಕ್ಕಿತು. ಅವನು ಕೊಂಬುಗಳನ್ನು ಹಿಡಿಯಲಿಲ್ಲ ಅಥವಾ ಎದೆ ಉಬ್ಬಿಸಿ ಎದುರು ನಿಲ್ಲಲಿಲ್ಲ. ಅವನು ಮಿಂಚಿನ ವೇಗದಲ್ಲಿ ಅದರ ಹಿಂಭಾಗಕ್ಕೆ ತಲುಪಿದನು. ಹೋರಿ ಗಾಬರಿಯಾಯಿತು, ಪುಟಿಯಿತು, ಬೆನ್ನನ್ನು ಅಲುಗಾಡಿಸಿತು. ಅರ್ಜುನ ಗಾಳಿಯಲ್ಲಿ ಎತ್ತರಕ್ಕೆ ಜಿಗಿದನು, ಆದರೆ ಕೆಳಕ್ಕೆ ಬೀಳಲಿಲ್ಲ. ಅವನ ಕೈಗಳು ಜಿಗಣೆಯಂತೆ ಹೋರಿಯ ದೇಹಕ್ಕೆ ಅಂಟಿಕೊಂಡಿದ್ದವು. ಹಿಡಿತ ಉಕ್ಕಿನಂತೆ ಗಟ್ಟಿಯಾಗಿತ್ತು. ಇಡೀ ಮೈದಾನ ಶಾಂತವಾಗಿತ್ತು. ಸಾವಿರಾರು ಉಸಿರುಗಳು ನಿಂತು ಹೋಗಿದ್ದವು. ಅವನ ತಂದೆಯ ದನಿ ಮತ್ತೆ ಮೊಳಗಿತ್ತು. ಯಾವಾಗ ಪ್ರಾಣಿ ಸುಸ್ತಾಗತೊಡಗುತ್ತದೋ ಆಗ ಅದರೊಂದಿಗೆ ಹೋರಾಡಬೇಡ, ಹಾದಿ ತೋರಿಸು. ಅರ್ಜುನ ಬಲಪ್ರಯೋಗ ಮಾಡಲಿಲ್ಲ. ಬರೀ ಹೋರಿಯ ಪ್ರತಿ ಚಲನೆಯೊಂದಿಗೆ ತನ್ನನ್ನು ತಾನು ಹೊಂದಿಸಿಕೊಂಡನು. ಅರ್ಜುನ ಹೋರಿ ಭೀಮನ ಪ್ರತಿ ಚಲನೆಯೊಂದಿಗೆ ಸಾಮರಸ್ಯದಿಂದ ಇದ್ದನು. ನಿಮಿಷಗಳು ಕಳೆಯುತ್ತಾ ಹೋದವು. ಹೋರಿಯ ಸಿಟ್ಟು ಈಗ ಆಯಾಸವಾಗಿ ಬದಲಾಗತೊಡಗಿತು. ಅದರ ವೇಗ ಕಡಿಮೆಯಾಯಿತು. ಭಾರವಾದ ಉಸಿರಾಟದ ದನಿ ಸ್ಪಷ್ಟವಾಗಿ ಕೇಳಿಸಲಾರಂಭಿಸಿತು. ಅರ್ಜುನ ನಿಧಾನವಾಗಿ ತನ್ನ ಹಿಡಿತದ ಒತ್ತಡವನ್ನು ಬದಲಿಸಿದನು. ಅವನು ಹೋರಿಯನ್ನು ಅದುಮಲಿಲ್ಲ, ಬದಲಾಗಿ ಅದನ್ನು ತಿರುಗಲು ಸನ್ನೆ ಮಾಡಿದನು. ಹೋರಾಡಲಿಲ್ಲ, ಬರೀ ದಿಕ್ಕು ತೋರಿಸಿದನು. ಆನಂತರ ಯಾರು ಎಂದು ಕಲ್ಪನೆಯೂ ಮಾಡಿರದಂಥ ಘಟನೆ ನಡೆಯಿತು. ಆ ಬೃಹತ್ ಕಪ್ಪು ಹೋರಿ ಮೆಲ್ಲಗೆ ತನ್ನ ಮೊಣಕಾಲೂರಿತು ಮತ್ತು ನೆಲದ ಮೇಲೆ ಕುಳಿತು ಬಿಟ್ಟಿತು. ಇಡೀ ಮೈದಾನ ಸ್ತಬ್ಧವಾಯಿತು. 1 ಕ್ಷಣ, 2 ಕ್ಷಣ. ಆಮೇಲೆ ಯಾರೋ ಕಿರುಚುತ್ತಾ ಹೇಳಿದರು, ಕುಳಿತುಕೊಂಡಿತು. ಹೋರಿ ಕುಳಿತುಕೊಂಡಿತು. ಇದ್ದಕ್ಕಿದ್ದಂತೆ ಚಪ್ಪಾಳೆಗಳ ಗರ್ಜನೆಯಿಂದ ಆಕಾಶವೇ ಪ್ರತಿಧ್ವನಿಸಿತು. ಅರ್ಜುನ್ ಮೆಲ್ಲನೆ ಅದರ ಹಣೆ ಮೇಲೆ ಕೈ ಸವರಿದನು. ಹೇಗೆಂದರೆ ತನ್ನ ಹಳೆಯ ಗೆಳೆಯನಿಗೆ ಸಮಾಧಾನ ಮಾಡುತ್ತಿರುವ ಹಾಗೆ. ಯಾವ ಪ್ರಾಣಿ ಕೆಲವು ಕ್ಷಣಗಳ ಹಿಂದೆ ಭಯಂಕರವಾಗಿ ಓಡುತ್ತಿತ್ತೋ ಅದು ಈಗ ಒಬ್ಬ ಆಜ್ಞಾಧಾರಕ ಕರುವಿನಂತೆ ಶಾಂತವಾಗಿತ್ತು. ಅದರ ಕಣ್ಣಿನ ಕೆಂಡ ಆರಿಹೋಗಿತ್ತು. ಗುಂಪಿನ ತಾಳ್ಮೆ ಮೀರಿದವು.
ಖುಷಿಯ ಅಲೆ ಹರಿಯಿತು. ಯಾರೋ ಚಪ್ಪಾಳೆ ತಟ್ಟುತ್ತಿದ್ದರು, ಇನ್ಯಾರೋ ಅಚ್ಚರಿಯಿಂದ ಕಣ್ಣೀರು ಸುರಿಸುತ್ತಿದ್ದರು. ಇದು ಪವಾಡ. ಈ ಹುಡುಗ ಸಾಮಾನ್ಯನಲ್ಲ. ಅರ್ಜುನ್ ಅಲ್ಲೇ ನೆಲದ ಮೇಲೆ ಕುಳಿತು ಬಿಟ್ಟನು. ಅವನ ಶರೀರ ಆಯಾಸದಿಂದ ಒಡೆಯುತ್ತಿತ್ತು. ಉಸಿರಾಟ ಹತೋಟಿಯಲ್ಲಿರಲಿಲ್ಲ. ಆದರೆ ಅವನ ಮಣ್ಣು ಅಂಟಿದ ಮುಖದಲ್ಲಿ ಒಂದು ಗೆಲುವಿನ ಮಂದಹಾಸವಿತ್ತು. ಅವನು ಆಕಾಶದ ಕಡೆ ನೋಡಿ ಮನಸ್ಸಿನಲ್ಲೇ ಹೇಳಿದನು, ಅಪ್ಪಾಜಿ. ಆಯ್ತು. ಇದ್ದಕ್ಕಿದ್ದಂತೆ ಅವನಿಗೆ ತನ್ನ ತಾಯಿ ನೆನಪಾದರು. ಈ ಗೆಲುವು ಚಪ್ಪಾಳೆಗಳಿಗಾಗಿ ಇರಲಿಲ್ಲ. ಅದು ತನ್ನ ತಾಯಿಗೆ ಬೇಕಿದ್ದ ಆ ಒಂದು ಉಸಿರಾಟಕ್ಕಾಗಿ ಇತ್ತು. ಜನರು ಅವನನ್ನು ಹೀರೋ ಎನ್ನಲಾರಂಭಿಸಿದರು. ಯಾರೋ ನೀರು ತಂದರು. ಇನ್ಯಾರೋ ಅವನನ್ನು ಹೆಗಲ ಮೇಲೆ ಹೊತ್ತುಕೊಳ್ಳಲು ಯತ್ನಿಸಿದರು. ಮೊದಲ ಬಾರಿಗೆ ಎಲ್ಲರೂ ಅವನನ್ನು ಕಸ ಆರಿಸುವವನು ಎಂದು ನೋಡದೆ ಒಬ್ಬ ಯೋಧನ ದೃಷ್ಟಿಯಿಂದ ನೋಡಿದರು. ರಾಧಿಕಾ ಸಿಂಗ್ ತನ್ನ ಕುರ್ಚಿಯಿಂದ ನಿಧಾನವಾಗಿ ಎದ್ದು ನಿಂತಳು. ಅವಳ ಮುಖದಿಂದ ಗರ್ವ ಮಾಯವಾಗಿತ್ತು. ಕಣ್ಣುಗಳಲ್ಲಿ ಆಶ್ಚರ್ಯ ಮತ್ತು ಒಂದು ವಿಚಿತ್ರವಾದ ಗಂಭೀರತೆ ಇತ್ತು. ಅವಳು ಮೈಕ್ರೋಫೋನ್ ಹತ್ತಿರ ಬಂದಳು. ನೀವೆಲ್ಲರೂ ನಿಮ್ಮ ಕಣ್ಣಾರೆ ನೋಡಿದ್ದೀರಿ. ಈ ಹುಡುಗ ಅಸಾಧ್ಯವಾದುದನ್ನು ಸಾಧ್ಯವಾಗಿಸಿ ತೋರಿಸಿದ್ದಾನೆ. ಗುಂಪು ಒಂದೇ ದನಿಯಲ್ಲಿ ಕಿರುಚಿತ್ತು. ಬಹುಮಾನ ನೀಡು, 10 ಕೋಟಿ ನೀಡು. ಅರ್ಜುನ್ ನಿಧಾನವಾಗಿ ಎದ್ದು ನಿಂತನು. ಅವನ ಕಾಲುಗಳು ನಡುಗುತ್ತಿದ್ದವು. ಆದರೆ ಉದ್ದೇಶ ಬಂಡೆಯಂತೆ ಗಟ್ಟಿಯಾಗಿತ್ತು. ರಾಧಿಕಾ ಅವನನ್ನು ತನ್ನ ಹತ್ತಿರ ಕರೆದಳು. ಏನು ನಿನ್ನ ಹೆಸರು? ಅರ್ಜುನ್. ಅವನು ಉಸಿರು ಬಿಡುತ್ತಾ ಉತ್ತರ ನೀಡಿದನು. ವಯಸ್ಸು 14 ವರ್ಷ. ಇದನ್ನು ಕೇಳುತ್ತಿದ್ದಂತೆಯೇ ಗುಂಪಿನಲ್ಲಿ ಮತ್ತೆ ಪಿಸುಗುಟ್ಟುವಿಕೆ ಶುರುವಾಯಿತು. ಇಷ್ಟೊಂದು ಸಣ್ಣವನ? ಇವನಂತೂ ಅಪ್ರಾಪ್ತ. ರಾಧಿಕಾಳ ಮುಖ ಒಂದು ಕ್ಷಣಕ್ಕೆ ಗಂಭೀರವಾಯಿತು. ಅವಳು ದೀರ್ಘವಾಗಿ ಉಸಿರು ತೆಗೆದುಕೊಂಡಳು. ಚಾಲೆಂಜ್ ಅಂದರೆ ಚಾಲೆಂಜ್. ಆದರೆ ಕಾನೂನು ಕೂಡ ತನ್ನದೇ ಜಾಗದಲ್ಲಿರುತ್ತದೆ. ಇಷ್ಟೊಂದು ದೊಡ್ಡ ಮೊತ್ತವನ್ನು ಯಾವೊಬ್ಬ ಅಪ್ರಾಪ್ತನಿಗೆ ನೇರವಾಗಿ ನೀಡಲು ಬರುವುದಿಲ್ಲ. ಮೈದಾನದಲ್ಲಿ ಮೌನ ಆವರಿಸಿತು. ಅರ್ಜುನನ ಕಣ್ಣಿನಲ್ಲಿ ಅಚ್ಚರಿ ಮೂಡಿತು. ಆದರೆ ನಾನು ಹೋರಿಯನ್ನು ಹತೋಟಿಗೆ ತಂದಿದ್ದೇನೆ, ನೀವೆಲ್ಲರೂ ನೋಡಿದ್ದೀರಿ. ರಾಧಿಕಾ ಕೆಲವು ಕ್ಷಣ ಸುಮ್ಮನಿದ್ದಳು. ಆಮೇಲೆ ಮೆಲ್ಲನೆಯ ದನಿಯಲ್ಲಿ ಹೇಳಿದಳು, ಹೌದು, ನೀನು ಗೆದ್ದಿದ್ದೀಯಾ ಮತ್ತು ನಾನು ನನ್ನ ಮಾತಿನಿಂದ ಹಿಂದೆ ಸರಿಯುವುದಿಲ್ಲ. ಆದರೆ ಹಣವನ್ನು ನೇರವಾಗಿ ನಿನಗೆ ನೀಡಲು ಸಾಧ್ಯವಿಲ್ಲ. ಗುಂಪಿನಲ್ಲಿ ಅಸಮಾಧಾನ ಹರಡಿತು. ಇದು ಅನ್ಯಾಯ. ಪ್ರಾಣವನ್ನು ಈ ಹುಡುಗ ಅಪಾಯಕ್ಕೆ ಒಡ್ಡಿದ್ದಾನೆ. ಅರ್ಜುನನ ಕೈಗಳು ತಾನಾಗಿಯೇ ಮುಷ್ಟಿ ಬಿಗಿದವು. ಅವನಿಗೆ ತನ್ನ ಕಾಲ ಕೆಳಗಿನ ಭೂಮಿ ಕುಸಿಯುತ್ತಿದೆ ಎಂದು ಅನಿಸಿತು. ಈಗಷ್ಟೇ ಮೂಡಿದ ಭರವಸೆಯ ಸೂರ್ಯನ ಮೇಲೆ ಕಾನೂನಿನ ಮೋಡಗಳು ಕವಿದಿದ್ದವು. ಅವನು ಒದ್ದೆಯಾದ ಕಣ್ಣುಗಳಿಂದ ರಾಧಿಕಾಳ ಕಡೆ ನೋಡಿದನು. ಈಗ ವಿಷಯ ಬರೀ ಹಣದ್ದಾಗಿರಲಿಲ್ಲ. ಅದು ಅವನ ತಾಯಿಯ ಜೀವನದ ಪ್ರಶ್ನೆಯಾಗಿತ್ತು. ಅರ್ಜುನನ ದನಿಯಲ್ಲಿ ಒಂದು ನೋವು ತುಂಬಿದ ಬೇಡಿಕೆ ಇತ್ತು. ನನಗೆ ಪೂರ್ತಿ 10 ಕೋಟಿ ಬೇಡ. ಬರೀ ನನ್ನ ತಾಯಿ ಬದುಕುಳಿಯುವಷ್ಟು ಹಣ ನೀಡಿ ಸಾಕು. ಅವನ ಈ ಶಬ್ದಗಳು ಮೈದಾನದಲ್ಲಿದ್ದ ಪ್ರತಿ ಮನುಷ್ಯನ ಹೃದಯವನ್ನು ಸೀಳಿಬಿಟ್ಟವು. ಇಡೀ ವಾತಾವರಣ ಶಾಂತವಾಯಿತು. ರಾಧಿಕಾ ಸಿಂಗ್ ಅರ್ಜುನನನ್ನು ಗಮನವಿಟ್ಟು ನೋಡಿದಳು. ಈಗ ಅವಳ ಕಣ್ಣಿನಲ್ಲಿ ಗರ್ವವಿರಲಿಲ್ಲ, ಅಲ್ಲಿ ಗೌರವವಿತ್ತು. ಅವಳು ಮೆಲ್ಲನೆ ಹೇಳಿದಳು, ನಿನ್ನ ಮನಸ್ಸು ದೊಡ್ಡದು ಅರ್ಜುನ್. ನಾವು ಯಾವುದಾದರೊಂದು ದಾರಿಯನ್ನು ಖಂಡಿತ ಹುಡುಕುತ್ತೇವೆ. ವಾದಗಳು ಶುರುವಾದವು. ವಕೀಲರು, ದಾಖಲೆಗಳು, ಕಾನೂನು ಇದೆಲ್ಲದರ ಮಾತು ನಡೆಯಿತು. ಆದರೆ ಅರ್ಜುನನ ಹತ್ತಿರ ಸಮಯವಿರಲಿಲ್ಲ. ಕಳೆಯುವ ಪ್ರತಿ ಕ್ಷಣವೂ ಅವನನ್ನು ತನ್ನ ತಾಯಿಯಿಂದ ದೂರ ಮಾಡುತ್ತಿತ್ತು. ಅವನಿಗೆ ಇನ್ನು ಕಾಯಲು ಸಾಧ್ಯವಾಗಲಿಲ್ಲ. ಅವನು ಗುಂಪನ್ನು ಸೀಳಿಕೊಂಡು ಬರಿಗಾಲಲ್ಲಿ ಓಡಲಾರಂಭಿಸಿದನು. ಗಾಯಗೊಂಡ ಶರೀರ, ಹರಿಯುತ್ತಿರುವ ರಕ್ತ. ಆದರೂ ಹೆಜ್ಜೆಗಳು ನಿಲ್ಲಲಿಲ್ಲ. ಅವನು ನೇರವಾಗಿ ತನ್ನ ಗುಡಿಸಲಿನ ಕಡೆಗೆ ಓಡಿದನು. ಒಳಗಡೆ ಕತ್ತಲೆಯಲ್ಲಿ ಅವನ ತಾಯಿ ಮಲಗಿದ್ದರು. ಭಾರವಾದ ಉಸಿರಾಟ, ಕಣ್ಣುಗಳು ಮುಚ್ಚಿದ್ದವು. ಅರ್ಜುನ್ ಓಡಿ ಅವರ ಪಕ್ಕದಲ್ಲಿ ಮೊಣಕಾಲೂರಿ ಕುಳಿತನು. ಅವನು ಅವರ ತಣ್ಣಗಿನ ಅಶಕ್ತ ಕೈಯನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡನು. ಕಣ್ಣೀರ ಹನಿಗಳು ಅವರ ಅಂಗೈ ಮೇಲೆ ಬೀಳಲಾರಂಭಿಸಿದವು. ಗದ್ಗದಿತ ದನಿಯಲ್ಲಿ ಅವನು ಹೇಳಿದನು, ಅಮ್ಮ, ಏಳು, ನಾನು ಗೆದ್ದೆ. ತಾಯಿ ಬಹಳ ಕಷ್ಟದಿಂದ ಕಣ್ಣು ಬಿಟ್ಟರು. ಬಾಡಿದ ತುಟಿಗಳ ಮೇಲೆ ಹಗುರವಾದ ಮಂದಹಾಸ ಮೂಡಿತು. ನನಗೆ ತಿಳಿದಿತ್ತು ನಿನ್ನ ಅಪ್ಪಾಜಿ ನಿನ್ನಲ್ಲಿ ಜೀವಂತವಾಗಿದ್ದಾರೆ ಎಂದು ಮಗನೇ. ಅರ್ಜುನನ ಕಣ್ಣಿನಿಂದ ಕಣ್ಣೀರು ಹರಿಯಲಾರಂಭಿಸಿತು. ಅಮ್ಮ, ಒಂದು ವೇಳೆ ಅವರು ಹಣ ನೀಡದಿದ್ದರೆ? ತಾಯಿ ತನ್ನಲ್ಲಿ ಉಳಿದಿದ್ದ ಅಲ್ಪ ಶಕ್ತಿಯಿಂದ ಅವನ ಕೈ ಅದುಮಿದರು. ಮಗನೇ, ನೀನು ಪ್ರಯತ್ನ ಮಾಡಿದೆ. ನನಗಂತೂ ಇದೇ ಅತಿ ದೊಡ್ಡ ಸಂಪತ್ತು. ಆದರೆ ಅರ್ಜುನನಿಗೆ ಇದು ಸಾಕಾಗುತ್ತಿರಲಿಲ್ಲ. ಅಂದು ರಾತ್ರಿ ಅವನು ಕಣ್ಣೀರಿನಲ್ಲೇ ಕಳೆದನು. ಮರುದಿನ ಬೆಳಿಗ್ಗೆ ಅವನಿಗೆ ಸಂದೇಶ ಸಿಕ್ಕಿತ್ತು. ಅವನನ್ನು ಮತ್ತೆ ಮೈದಾನಕ್ಕೆ ಕರೆಯಲಾಗಿತ್ತು. ಈ ಬಾರಿ ವಾತಾವರಣ ಭಿನ್ನವಾಗಿತ್ತು. ಗುಂಪು ಕಡಿಮೆ ಇತ್ತು, ಆದರೆ ಗಂಭೀರತೆ ಹೆಚ್ಚಾಗಿತ್ತು. ರಾಧಿಕಾ ಸಿಂಗ್ ನಿಂತಿದ್ದಳು. ಅವಳ ಜೊತೆ ಹಳ್ಳಿಯ ಗೌರವಾನ್ವಿತ ಜನರು ಇದ್ದರು. ಅವಳು ಅರ್ಜುನನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದಳು, ನಾವು ನಿರ್ಧಾರ ತೆಗೆದುಕೊಂಡಿದ್ದೇವೆ. ಅರ್ಜುನನ ಉಸಿರು ಗಂಟಲಲ್ಲಿ ಸಿಕ್ಕಿಕೊಂಡಿತ್ತು. ನಿನ್ನ ಗೆಲುವಿನ ಮೇಲೆ ಯಾವುದೇ ಸಂಶಯವಿಲ್ಲ. ಬಹುಮಾನ ನಿನ್ನದೇ. ಅರ್ಜುನನ ಕಣ್ಣಿನಲ್ಲಿ ಭರವಸೆ ಮಿಂಚಿತು. ಆದರೆ ರಾಧಿಕಾ ಮಾತನ್ನು ಪೂರ್ತಿಗೊಳಿಸಿದಳು. ಹಣ ನೇರವಾಗಿ ನಿನಗೆ ಸಿಗುವುದಿಲ್ಲ. ಪೂರ್ತಿ ಮೊತ್ತವನ್ನು ನಗರದ ದೊಡ್ಡ ಆಸ್ಪತ್ರೆಗೆ ನೀಡಲಾಗುವುದು.
ನಿನ್ನ ತಾಯಿಯ ಚಿಕಿತ್ಸೆಗಾಗಿ. ಕೆಲವು ಕ್ಷಣಗಳ ಕಾಲ ಮೌನ ಆವರಿಸಿತು. ಅರ್ಜುನ ಯೋಚಿಸದೆಯೇ ತಕ್ಷಣ ಹೇಳಿದನು, ನನಗೆ ಒಪ್ಪಿಗೆ ಇದೆ. ನನಗೆ ಹಣ ಬೇಡ, ತಾಯಿ ಬೇಕು. ಅದೇ ಕ್ಷಣ ಅವನ ಪಾಲಿಗೆ ನೋಟುಗಳ ಬೆಲೆ ಬದಲಾಗಿ ಹೋಯಿತು. ಅದು ಹಣವಾಗಿರಲಿಲ್ಲ, ಅದು ಉಸಿರಾಗಿತ್ತು, ಜೀವನವಾಗಿತ್ತು. ಸ್ವಲ್ಪ ಹೊತ್ತಿನಲ್ಲೇ ಆಂಬ್ಯುಲೆನ್ಸ್ನ ಸದ್ದು ಮೊಳಗಿತು. ಒಂದು ದಿನ ತನ್ನ ತಾಯಿಯನ್ನು 4 ಚಕ್ರಗಳ ಗಾಡಿಯಲ್ಲಿ ಕರೆದೊಯ್ಯಲಾಗುತ್ತದೆ ಎನ್ನುವುದನ್ನು ಅವನು ಎಂದೂ ಕನಸಿನಲ್ಲೂ ಯೋಚಿಸಿರಲಿಲ್ಲ. ಸ್ಟ್ರೆಚರ್ ಮೇಲೆ ಮಲಗಿದ್ದ ತಾಯಿಯ ಉಸಿರಾಟ ಹಗುರವಾಗಿತ್ತು. ಅರ್ಜುನ್ ಅವರ ಕೈ ಹಿಡಿದು ಆಂಬ್ಯುಲೆನ್ಸ್ನ ಮೂಲೆಯಲ್ಲಿ ಕುಳಿತಿದ್ದನು. ಕೈ ಬಿಟ್ಟರೆ ಅವರು ಎಲ್ಲಿಯೋ ದೂರ ಹೋಗಿಬಿಡುತ್ತಾರೆ ಎನ್ನುವಂತೆ ಗಟ್ಟಿಯಾಗಿ ಹಿಡಿದುಕೊಂಡಿದ್ದನು. ನಗರದ ದೊಡ್ಡ ಆಸ್ಪತ್ರೆಯ ಎತ್ತರದ ಕಟ್ಟಡಗಳನ್ನು ನೋಡಿ ಅರ್ಜುನನಿಗೆ ಭಯವಾಯಿತು. ಬಿಳಿ ಕೋಟು ಧರಿಸಿದ ಡಾಕ್ಟರ್ಗಳು, ತೀವ್ರವಾದ ಬೆಳಕು, ಮಷಿನ್ಗಳ ಸದ್ದು ಎಲ್ಲವೂ ಇನ್ಯಾವುದೋ ಪ್ರಪಂಚದಂತೆ ಅನಿಸುತ್ತಿತ್ತು. ತಾಯಿಯನ್ನು ತಕ್ಷಣವೇ ಐಸಿಯುಗೆ ಕರೆದೊಯ್ಯಲಾಯಿತು. ಅರ್ಜುನ್ ಹೊರಗೆ ಬೆಂಚ್ ಮೇಲೆ ಒಬ್ಬನೇ ಕುಳಿತುಕೊಂಡನು. ಈಗ ಅವನಿಗೆ ಅರಿವಾಯಿತು, ಅಸಲಿ ಯುದ್ಧ ಈಗ ಪ್ರಾರಂಭವಾಗಿದೆ. ಅಲ್ಲಿ ಹೋರಿ ಎದುರಿಗಿತ್ತು, ಅಂದರೆ ಶತ್ರು ಕಾಣಿಸುತ್ತಿದ್ದ. ಆದರೆ ಇಲ್ಲಿ ಶತ್ರು ಅದೃಶ್ಯನಾಗಿದ್ದ. ಅದೇ ಅಮ್ಮನ ಸಾವು ಬದುಕಿನ ಹೋರಾಟ. ಗಂಟೆಗಳು ಕಳೆಯುತ್ತಾ ಹೋದವು. ಯಾವುದೇ ಸುದ್ದಿ ಇರಲಿಲ್ಲ. ಪ್ರತಿ ಬಾರಿ ಯಾವಾಗ ಯಾರಾದರೂ ಡಾಕ್ಟರ್ ಅಥವಾ ನರ್ಸ್ ಹೊರಗೆ ಬರುತ್ತಿದ್ದರೋ ಅವನ ಹೃದಯ ಜೋರಾಗಿ ಬಡಿಯುತ್ತಿತ್ತು. ಅವನಿಗೆ ತನ್ನ ತಂದೆಯ ಮಾತು ನೆನಪಾಯಿತು. ಗಂಡಸು ಎಂದರೆ ಅವನಿಗೆ ಭಯವಿಲ್ಲ ಎಂದಲ್ಲ, ಆದರೆ ಆ ಭಯದ ಹೊರತಾಗಿಯೂ ಯಾರು ತನ್ನ ಮನೆಯವರಿಗಾಗಿ ನಿಲ್ಲುತ್ತಾನೋ ಅವನು ನಿಜವಾದ ಗಂಡಸು. ಇಂದು ಅವನು ಒಬ್ಬಂಟಿಯಾಗಿ ನಿಂತಿದ್ದನು. ರಾತ್ರಿ ಗಾಢವಾಯಿತು. ತಣ್ಣನೆಯ ಬೆಂಚ್ ಮೇಲೆ ಕುಳಿತಿದ್ದ ಅರ್ಜುನ ತೂಗಲಾರಂಭಿಸಿದನು. ಆದರೆ ಪ್ರತಿ ಬಾರಿ ಬೆಚ್ಚಿಬಿದ್ದು ಏಳುತ್ತಿದ್ದನು. ಅಂತಿಮವಾಗಿ ಅವನು ಒಂದು ಮೂಲೆಯಲ್ಲಿ ಕೈಮುಗಿದು ಕುಳಿತು ಕಣ್ಣು ಮುಚ್ಚಿದನು. ಒಂದು ವೇಳೆ ನಾನು ಎಂದಾದರೂ ಏನನ್ನಾದರೂ ಒಳ್ಳೆಯದನ್ನು ಮಾಡಿದ್ದರೆ, ಒಂದು ವೇಳೆ ಅಪ್ಪಾಜಿ ನನ್ನನ್ನು ನೋಡುತ್ತಿದ್ದರೆ, ಕೇವಲ ನನ್ನ ತಾಯಿಯನ್ನು ಉಳಿಸಿಬಿಡಿ. ಬೆಳಗಿನ ಮೊದಲ ಕಿರಣದ ಜೊತೆ ಡಾಕ್ಟರ್ ಹೊರಗೆ ಬಂದರು. ಮುಖದಲ್ಲಿ ಆಯಾಸವಿತ್ತು. ಅರ್ಜುನ್ ಓಡುತ್ತಾ ಅವರ ಹತ್ತಿರ ತಲುಪಿದನು. ನನ್ನ ಅಮ್ಮ. ಡಾಕ್ಟರ್ ಮಾಸ್ಕ್ ತೆಗೆದರು ಮತ್ತು ಹಗುರವಾದ ಮಂದಹಾಸದೊಂದಿಗೆ ಹೇಳಿದರು, ಆಪರೇಷನ್ ಯಶಸ್ವಿಯಾಗಿದೆ, ಅಪಾಯ ತಪ್ಪಿದೆ. ಅರ್ಜುನ್ ಅಲ್ಲೇ ನೆಲದ ಮೇಲೆ ಕುಳಿತು ಬಿಟ್ಟನು. ಹೇಗೆಂದರೆ ಯಾರೋ ಅವನ ಹೆಗಲ ಮೇಲಿಂದ ಇಡೀ ಪ್ರಪಂಚದ ಹೊರೆಯನ್ನೇ ಇಳಿಸಿಬಿಟ್ಟರೋ ಎನ್ನುವಂತೆ. ಅರ್ಜುನನ ಕಣ್ಣಿನಿಂದ ಕಣ್ಣೀರು ಹರಿಯುತ್ತಿತ್ತು. ಆದರೆ ಇವು ಖುಷಿಯ ಕಣ್ಣೀರಾಗಿದ್ದವು. ಅವನಿಗೆ ತಿಳಿದಿತ್ತು, ಒಂದು ವೇಳೆ ಅವನು ಅಂದು ಹೋರಿ ಭೀಮನ ಎದುರು ಬಂಡೆಯಂತೆ ನಿಲ್ಲದಿದ್ದರೆ ಇಂದು ಈ ಮಾತುಗಳನ್ನು ಕೇಳಲು ಸಾಧ್ಯವಿರಲಿಲ್ಲ. ಸ್ವಲ್ಪ ಹೊತ್ತಿನ ನಂತರ ಅವನಿಗೆ ಅಮ್ಮನನ್ನು ಭೇಟಿಯಾಗಲು ಅನುಮತಿ ನೀಡಲಾಯಿತು. ತಾಯಿಯ ಕಣ್ಣುಗಳು ಮುಚ್ಚಿದ್ದವು, ಆದರೆ ಮುಖದಲ್ಲಿ ನೆಮ್ಮದಿ ಇತ್ತು. ಅರ್ಜುನ್ ಮೆಲ್ಲನೆ ಅವರ ಕೈ ಹಿಡಿದನು. ಅಮ್ಮ, ನಾನು ಬಂದಿದ್ದೇನೆ. ತಾಯಿಯ ಬೆರಳುಗಳು ಹಗುರವಾಗಿ ಅಲುಗಾಡಿದವು. ತುಟಿಗಳ ಮೇಲೆ ಮೆಲ್ಲನೆಯ ಮಂದಹಾಸ ಮೂಡಿತು. ಆ ಒಂದು ಕ್ಷಣದಲ್ಲಿ ಅರ್ಜುನನಿಗೆ ತಾನು 10 ಕೋಟಿಗಿಂತಲೂ ದೊಡ್ಡ ಶ್ರೀಮಂತನೆಂದು ಅನಿಸಿತು. ದಿನಗಳು ಕಳೆಯುತ್ತಾ ಹೋದವು. ತಾಯಿಯ ಆರೋಗ್ಯ ಸುಧಾರಿಸಲಾರಂಭಿಸಿತು. ಅರ್ಜುನ ಪ್ರತಿದಿನ ಅವರ ಪಕ್ಕ ಕುಳಿತುಕೊಳ್ಳುತ್ತಿದ್ದ. ಕೆಲವೊಮ್ಮೆ ನೀರು ಕುಡಿಸುತ್ತಿದ್ದ, ಕೆಲವೊಮ್ಮೆ ಮಾತನಾಡುತ್ತಿದ್ದ. ಒಂದು ದಿನ ತಾಯಿ ಅಶಕ್ತ ದನಿಯಲ್ಲಿ ಕೇಳಿದರು, ಸತ್ಯ ತಿಳಿಸು ಮಗನೇ, ಆ ಪ್ರಾಣಿಯ ಮುಂದೆ ನಿನಗೆ ಭಯವಾಗಲಿಲ್ಲವೇ? ಅರ್ಜುನ್ ನಕ್ಕನು. ಇಲ್ಲ ಅಮ್ಮ, ನೀನೇ ಅಲ್ಲವೇ ಕಲಿಸಿದ್ದು ಸೋಲೊಪ್ಪಿಕೊಳ್ಳುವುದು ಪಾಪ ಎಂದು. ತಾಯಿಯ ಕಣ್ಣುಗಳು ಒದ್ದೆಯಾದವು. ಕೆಲವು ದಿನಗಳ ನಂತರ ಡಿಸ್ಚಾರ್ಜ್ ಸಿಕ್ಕಿತ್ತು. ಅವರು ಆಸ್ಪತ್ರೆಯಿಂದ ಹೊರಬಂದಾಗ ಅರ್ಜುನ್ ಆಕಾಶದ ಕಡೆ ನೋಡಿದನು. ಇಂದು ಸೂರ್ಯ ಇನ್ನೂ ಸುಂದರವಾಗಿ ಹೊಳೆಯುತ್ತಿರುವಂತೆ ಕಾಣುತ್ತಿದ್ದನು. ಅವನು ತಾಯಿಯ ಕೈ ಹಿಡಿದು ಮೆಲ್ಲ ಮೆಲ್ಲಗೆ ನಡೆಯುತ್ತಿದ್ದನು. ತಾಯಿ ಅಶಕ್ತರಾಗಿದ್ದರೂ ಸರಿ, ಆದರೆ ಕಣ್ಣುಗಳಲ್ಲಿ ಜೀವನ ಮರಳಿ ಬಂದಿತ್ತು. ಈಗ ಅರ್ಜುನ್ ಕೇವಲ ಮಗನಾಗಿ ಉಳಿಯಲಿಲ್ಲ, ಆಸರೆಯಾಗಿ ಬದಲಾಗಿದ್ದನು. ಗುಡಿಸಲಿಗೆ ಮರಳಿ ಬಂದಾಗ ಎಲ್ಲವೂ ಮೊದಲಿನಂತೆಯೇ ಇತ್ತು. ಒಡೆದ ಚಾವಣಿ, ಹಳೆಯ ಗೋಡೆಗಳು, ಬಡತನ. ಆದರೆ ಒಂದು ವ್ಯತ್ಯಾಸವಿತ್ತು. ಅಂದರೆ ಈಗ ಆ ಮನೆಯಲ್ಲಿ ಅಸಹಾಯಕತೆ ಇರಲಿಲ್ಲ. ಕೆಲವು ದಿನಗಳ ನಂತರ ಹಳ್ಳಿಯ ದೃಶ್ಯವೇ ಬದಲಾಗಲಾರಂಭಿಸಿತು. ಮೊದಲು ಹಾಸ್ಯ ಮಾಡುತ್ತಿದ್ದ ಜನರು ಈಗ ಗೌರವದಿಂದ ಭೇಟಿಯಾಗುತ್ತಿದ್ದರು. ಕೆಲವರು ಹಣ್ಣು ತರುತ್ತಿದ್ದರು, ಕೆಲವರು ಬಟ್ಟೆ, ಇನ್ನು ಕೆಲವರು ಕೇವಲ ಅರ್ಜುನ್ನನ್ನು ನೋಡಲು ಬರುತ್ತಿದ್ದರು. ಒಂದು ದಿನ ರಾಧಿಕಾ ಸಿಂಗ್ ಕೂಡ ಬಂದಳು. ಯಾವುದೇ ಗರ್ವವಿಲ್ಲದೆಯೇ ಸಾಧಾರಣ ಬಟ್ಟೆಯಲ್ಲಿದ್ದಳು. ಅವಳು ಅರ್ಜುನನ ಮುಂದೆ ಬಂದು ಹೇಳಿದಳು, ನೀನು ಕೇವಲ ಹೋರಿಯನ್ನು ಹತೋಟಿಗೆ ತರಲಿಲ್ಲ, ನೀನು ನನ್ನ ಗರ್ವವನ್ನು ಕೂಡ ಮುರಿದಿದ್ದೀಯಾ. ಅವಳು ಸ್ವಲ್ಪ ಹೊತ್ತು ಸುಮ್ಮನಿದ್ದು ನಂತರ ಮೆಲ್ಲನೆಯ ದನಿಯಲ್ಲಿ ಹೇಳಿದಳು, ಚಾಲೆಂಜ್ ನನಗೆ ನೆನಪಿದೆ ಮತ್ತು ನಾನು ನನ್ನ ಮಾತಿನಿಂದ ಹಿಂದೆ ಸರಿಯುವುದಿಲ್ಲ. ಅರ್ಜುನ್ ಅಚ್ಚರಿಯಿಂದ ಅವಳ ಕಡೆ ನೋಡಿದನು. ರಾಧಿಕಾ ದೃಷ್ಟಿ ತಗ್ಗಿಸಿದಳು. ಆದರೆ ಮದುವೆ ಯಾವುದೇ ಹಠ ಅಥವಾ ಗರ್ವದ ಮೇಲೆ ಆಗಬಾರದು. ಒಂದು ವೇಳೆ ಎಂದಾದರೂ ಆದರೆ ಅದು ಸಮಾನತೆ ಮತ್ತು ಗೌರವದ ಮೇಲೆ ಆಗಬೇಕು. ಅರ್ಜುನ್ ಶಾಂತವಾಗಿ ಉತ್ತರ ನೀಡಿದನು, ನಾನು ಚಾಲೆಂಜ್ ಗೆದ್ದಿದ್ದೆ ಅಷ್ಟೇ. ಹೃದಯ ಕಳೆದುಕೊಳ್ಳಲು ಇಷ್ಟಪಡುವುದಿಲ್ಲ. ಉಳಿದ ನಿರ್ಧಾರ ಕಾಲ ಮಾಡುತ್ತದೆ.
ರಾಧಿಕಾಳ ಕಣ್ಣುಗಳಲ್ಲಿ ಮೊದಲ ಬಾರಿಗೆ ಮೃದುತ್ವವಿತ್ತು. ಸಮಯ ಕಳೆಯುತ್ತಾ ಹೋಯಿತು. ಅರ್ಜುನ್ ಬಾಟಲಿ ಆರಿಸುವುದನ್ನು ಬಿಟ್ಟು ಬಿಟ್ಟನು. ಅವನು ನಗರದ ಒಬ್ಬ ಮೆಕ್ಯಾನಿಕ್ ಹತ್ತಿರ ಕೆಲಸ ಕಲಿಯಲು ಪ್ರಾರಂಭಿಸಿದನು. ಈಗ ಅವನಿಗೊಂದು ದಿಕ್ಕು ಸಿಕ್ಕಿತು. ಅಮ್ಮ ಪ್ರತಿದಿನ ಬೆಳಿಗ್ಗೆ ಅವನಿಗಾಗಿ ಪ್ರಾರ್ಥಿಸುತ್ತಿದ್ದರು. ಭಗವಂತ, ನನ್ನ ಮಗನನ್ನು ಯಾವಾಗಲೂ ಸುಖವಾಗಿ ಇರಿಸು. ಒಂದು ಸಂಜೆ ಅರ್ಜುನ್ ಗುಡಿಸಲಿನ ಹೊರಗೆ ಕುಳಿತು ಆಕಾಶ ನೋಡುತ್ತಿದ್ದನು. ತಣ್ಣನೆಯ ಗಾಳಿ ಬೀಸುತ್ತಿತ್ತು. ಅವನು ಮೆಲ್ಲನೆ ಹೇಳಿದನು, ಅಪ್ಪಾಜಿ, ನೀವು ಏನನ್ನು ಕಲಿಸಿದ್ದೀರೋ ಅದುವೇ ಅಮ್ಮನನ್ನು ಉಳಿಸಿದ್ದು. ಗಾಳಿಯ ಒಂದು ಅಲೆ ಅವನ ಕೂದಲನ್ನು ಮುಟ್ಟಿ ಹಾದು ಹೋಯಿತು. ಯಾರೋ ತಲೆಯ ಮೇಲೆ ಕೈ ಇರಿಸಿದಂತೆ. ತಿಂಗಳುಗಳು ಕಳೆದವು. ತಾಯಿ ಪೂರ್ತಿಯಾಗಿ ಗುಣಮುಖರಾದರು. ಮನೆಯಲ್ಲಿ ಈಗ ನಗು ಕೇಳಿಸುತ್ತಿತ್ತು. ಒಂದು ದಿನ ತಾಯಿ ನಗುತ್ತಾ ಹೇಳಿದರು, ಮಗನೇ, ಈಗ ನಿನಗಾಗಿಯೂ ಬದುಕಲು ಕಲಿತುಕೋ. ಅರ್ಜುನ್ ಒಂದು ಹಗುರವಾದ ಮಂದಹಾಸದೊಂದಿಗೆ ಉತ್ತರ ನೀಡಿದನು, ಅಮ್ಮ, ನನ್ನ ಅತಿ ದೊಡ್ಡ ಹಣಾಹಣಿಯನ್ನಂತೂ ನಾನು ಈಗಾಗಲೇ ಗೆದ್ದಿದ್ದೇನೆ. ಅವನು ಈಗಲೂ ಅದೇ ಸಾಧಾರಣ ಹುಡುಗನಾಗಿದ್ದ. ಆದರೆ ಅವನಲ್ಲಿ ಒಂದು ಹೊಸ ವಸ್ತು ಸೇರಿಕೊಂಡಿತ್ತು, ಧೈರ್ಯ. ಹಳ್ಳಿಯವರು ಈಗ ತಮ್ಮ ಮಕ್ಕಳಿಗೆ ಅವನ ಕತೆ ಹೇಳುತ್ತಿದ್ದರು. ನೋಡಿ, ಒಂದು ವೇಳೆ ಉದ್ದೇಶ ಸ್ವಚ್ಛವಾಗಿದ್ದರೆ ಮತ್ತು ಧೈರ್ಯ ಸತ್ಯವಾಗಿದ್ದರೆ ಅವರ ಹಣೆಬರಹವು ಕೂಡ ಬದಲಾಗುತ್ತದೆ. ಅರ್ಜುನ್ ಯಾವಾಗಲಾದರೂ ಯಾವುದಾದರೂ ಪ್ರಾಣಿಯನ್ನು ನೋಡಿದರೆ ನಿಲ್ಲುತ್ತಿದ್ದ. ಈಗ ಅವನ ಕಣ್ಣುಗಳಲ್ಲಿ ಭಯವಿರಲಿಲ್ಲ, ತಿಳುವಳಿಕೆ ಇತ್ತು. ಅವನಿಗೆ ಅರಿವಾಗಿತ್ತು, ಅಂದರೆ ಶಕ್ತಿಗಿಂತ ದೊಡ್ಡ ವಸ್ತು ತಾಳ್ಮೆ ಮತ್ತು ಪ್ರೀತಿಯಾಗಿರುತ್ತದೆ. ರಾತ್ರಿ ಅವನು ಹೆಚ್ಚಾಗಿ ಆಕಾಶದ ಕಡೆ ನೋಡುತ್ತಿದ್ದ ಮತ್ತು ಮನಸ್ಸಿನಲ್ಲಿ ಹೇಳುತ್ತಿದ್ದ, ನಾನು ಭಿಕ್ಷುಕನಾಗಿರಲಿಲ್ಲ, ನಾನು ಕೇವಲ ಕಾಲದ ಪರೀಕ್ಷೆ ಎದುರಿಸುತ್ತಿದ್ದೆ ಮತ್ತು ನಾನು ಪಾಸಾದೆ. ಅವನ ಕತೆ ಯಾವುದೋ ದೊಡ್ಡ ಪುಸ್ತಕದಲ್ಲಿ ಬರೆಯಲ್ಪಡಲಿಲ್ಲ, ಯಾವುದೋ ದೊಡ್ಡ ಪತ್ರಿಕೆಯಲ್ಲಿ ಪ್ರಕಟವಾಗಲಿಲ್ಲ. ಆದರೆ ಯಾರು ದುರ್ಬಲವಾಗಿದ್ದರೂ ಕೂಡ ಸೋಲೊಪ್ಪಿಕೊಳ್ಳುವುದಿಲ್ಲವೋ ಅಂಥವರಿಗೆ ಅದು ಒಂದು ಉದಾಹರಣೆಯಾಗಿ ಬದಲಾಯಿತು. ಮತ್ತು ಇದೇ ಅರ್ಜುನನ ನಿಜವಾದ ಗೆಲುವಾಗಿತ್ತು. 10 ಕೋಟಿಗಿಂತಲೂ ದೊಡ್ಡದಾದ ಮತ್ತು ಸಾವಿಗಿಂತಲೂ ಮಿಗಿಲಾದ ಜೀವನದ ಗೆಲುವಾಗಿತ್ತು. ವೀಕ್ಷಕರೇ, ನಿಮಗೆ ಈ ಕತೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಸುಂದರವಾದ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಖುಷಿಯಾಗಿರಿ. ಧನ್ಯವಾದಗಳು.